ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನಾವು ಪೇಟಿಎಮ್ ಅಪ್ಲಿಕೇಶನ್ನಿಂದ ನಾವು ಮೊಬೈಲ್ ನಂಬರ್ಗಳನ್ನು ರೀಚಾರ್ಜ್ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಎಕ್ಸ್ಟ್ರಾ ಚಾರ್ಜಸನ್ನು ಅವರು ಕಟ್ ಮಾಡ್ಕೋತಾರೆ ನಮ್ಮ ಅಕೌಂಟ್ನಿಂದ. ನಾವು ಪೇಟಿಎಮ್ನಿಂದನೇ ವಿತೌಟ್ ಚಾರ್ಜಸ್ ಮೊಬೈಲ್ ನಂಬರನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ನೀವು ಪೇಟಿಎಮ್ನಿಂದ ರೀಚಾರ್ಜ್ ಮಾಡ್ಕೋಬೇಕಂದ್ರೆ ಅದು ವಿತೌಟ್ ಚಾರ್ಜಸ್. ನೀವು ರೀಚಾರ್ಜ್ ಮಾಡ್ಕೋಬೇಕಂದ್ರೆ ನೀವು ಡೈರೆಕ್ಟಾಗಿ ಪೇಟಿಎಮ್ ಅಪ್ಲಿಕೇಶನ್ನ ಓಪನ್ ಮಾಡಿ ರೀಚಾರ್ಜ್ ಮಾಡ್ಕೊಳ್ಬೇಡಿ. ನೀವು ಯಾವುದೇ ಮೊಬೈಲ್ ನಂಬರನ್ನು ರೀಚಾರ್ಜ್ ಮಾಡ್ಕೋಬೇಕಂದ್ರೆ ಆ ಒಂದು ಮೊಬೈಲ್ ನಂಬರ್ ಯಾವ ನೆಟ್ವರ್ಕಿಗೆ ಸಂಬಂಧಿಸಿರುತ್ತಲ್ಲ ಆ ಒಂದು ನೆಟ್ವರ್ಕಿಗೆ ಸಂಬಂಧಿಸಿದ ವೆಬ್ಸೈಟ್ಗೆ ಹೋಗಿ. ಫಾರ್ ಎಕ್ಸಾಂಪಲ್ ಏರ್ಟೆಲ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ನೀವು myAirtel.com ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿ. ನೀವು ಅಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ. ಹಾಗೆಯೇ ನಾನು ಆ ಒಂದು ವೆಬ್ಸೈಟನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ನೀವು ಸರ್ಚ್ ಮಾಡಿ. ನೀವು ಈ ಒಂದು ವೆಬ್ಸೈಟನ್ನು ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ಮೇಲೆ OTP ಬರುತ್ತೆ. ನೀವು ಅಲ್ಲಿ OTPನ ಎಂಟರ್ ಮಾಡ್ತಾ ಇದ್ದಾಗೆ ಆ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಿ. ಲಾಗಿನ್ ಆಗ್ತಾ ಇದ್ದಾಗೆ ಅಲ್ಲಿ ನಿಮಗೆ ರೀಚಾರ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ. ರೀಚಾರ್ಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ನೀವು ಎಂಟರ್ ಮಾಡಿ. ಎಂಟರ್ ಮಾಡ್ತಾ ಇದ್ದಾಗೆ ಆ ಒಂದು ನೆಟ್ವರ್ಕಿಗೆ ಸಂಬಂಧಿಸಿದ ರೀಚಾರ್ಜ್ ಪ್ಲ್ಯಾನಿಂಗ್ ಎಲ್ಲ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ನೀವು ಯಾವ ರೀಚಾರ್ಜ್ ಪ್ಲ್ಯಾನಿಂಗನ್ನು ನೀವು ರೀಚಾರ್ಜ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಆ ಒಂದು ರೀಚಾರ್ಜ್ ಪ್ಲ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿ. ನೀವೆಲ್ಲಿ ಮೊಬೈಲ್ ನೆಟ್ವರ್ಕಿಗೆ ಸಂಬಂಧಿಸಿದ ರೀಚಾರ್ಜ್ ಪ್ಲ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಪೇಟಿಎಮ್, ಗೂಗಲ್ ಪೇ, ಫೋನ್ಪೇ, ಭೀಮ್ ಆ್ಯಪ್ ಅಥವಾ ಇನ್ನು ಬೇರೆ ಬೇರೆ ರೀತಿಯಾದಂತಹ ರೀಚಾರ್ಜ್ UPI ಪೇಮೆಂಟ್ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಪೇಟಿಎಮ್ನಿಂದ ರೀಚಾರ್ಜ್ ಮಾಡ್ಕೋಬೇಕಂದ್ರೆ ಅಲ್ಲಿ ಪೇಟಿಎಮ್ ಅಂತ ಆಪ್ಷನ್ ಇರುತ್ತಲ್ಲ ಪೇಟಿಎಮ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಪೇಟಿಎಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ನಿಮ್ಮ ಪೇಟಿಎಮ್ನ UPI ID ನಂಬರನ್ನು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಅಲ್ಲಿ ನೀವು ಪೇಟಿಎಮ್ನ UPI ID ನಂಬರನ್ನು ಎಂಟರ್ ಮಾಡಿ. ಅಲ್ಲಿ ನೀವು ಪೇಟಿಎಮ್ನ UPI ID ನಂಬರನ್ನು ಎಂಟರ್ ಮಾಡಿದ ಮೇಲೆ ಪಕ್ಕದಲ್ಲಿ ಪೇ ಅಂತ ಆಪ್ಷನ್ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಪೇಟಿಎಮ್ UPIಗೆ ಆ ಒಂದು ರೀಚಾರ್ಜ್ ಪ್ಲ್ಯಾನಿಂಗ್ ಇರುತ್ತಲ್ಲ ಆ ಒಂದು ರೀಚಾರ್ಜ್ ಪ್ಲ್ಯಾನಿಂಗಲ್ಲಿ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟು ಅಮೌಂಟು ರಿಕ್ವೆಸ್ಟ್ ಹೋಗುತ್ತೆ. ನೀವು ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ರಿಕ್ವೆಸ್ಟ್ ಹೋಗಿರುತ್ತೆ ಅಂತ ಹೇಳಿದ್ನಲ್ಲ, ನೀವು ಈಗ ಪೇಟಿಎಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಪೇಟಿಎಮ್ ಅಪ್ಲಿಕೇಶನ್ನಲ್ಲಿ ಆಲ್ರೆಡಿ ನೀವು ರಿಕ್ವೆಸ್ಟ್ ಕಳಿಸಿರ್ತಕ್ಕಂಥ ಅಮೌಂಟ್ ಕೂಡ ತೋರಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಪೇಟಿಎಮ್ನಿಂದ ವಿತೌಟ್ ಚಾರ್ಜಸ್ ನಿಮ್ಮ ಮೊಬೈಲ್ ನಂಬರ್ ರೀಚಾರ್ಜ್ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ವಿತೌಟ್ ಚಾರ್ಜಸ್ ಪೇಟಿಎಮ್ನಿಂದ ನೀವು ಯಾವುದೇ ಮೊಬೈಲ್ ನಂಬರ್ಗಳನ್ನು ರೀಚಾರ್ಜ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.